ನಮಸ್ತೆ ಕರ್ನಾಟಕ, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಬಹಳ ದಿನಗಳೇ ಆಗೋಯ್ತು. ಇತ್ತೀಚೆಗೆ ನಾವೆಲ್ಲೋ ಲಾಂಗ್ ಹೋಗ್ತಾ ಇಲ್ಲ, ಕಾರಣ ವಿಡಿಯೋನು ಬಿಡ್ತಾ ಇಲ್ಲ. ಆಲ್ರೆಡಿ 2 ಮಂತ್ ಮೇಲೆ ಆಗಿದೆ ವಿಡಿಯೋ ಸ್ಟಾಪ್ ಆಗಿ. ಬೆಳಗ್ಗೆ ರೋಡಲ್ಲಿ ಹೋಗೋದಂದರೆ ಮಜಾ, ಯಾಕಂದರೆ ರೋಡಂತೂ ಫುಲ್ ಖಾಲಿನೇ ಇರುತ್ತೆ. ಬಟ್ ಇನ್ನೊಂದು ಏನು ಡಿಸಪಾಯಿಂಟ್ ಅಂದರೆ ರೋಡಲ್ಲಿ ವೆಹಿಕಲ್ ಸ್ವಲ್ಪ ಆದರೂ ಇರಬೇಕಾಗತ್ತೆ. ಯಾಕಂದರೆ ಒಂಟಿಯಾಗಿ ಹೋಗೋದು ಎಷ್ಟು ಸರಿ ಅಲ್ವಾ. ಹೋಗ್ತಾ ಹೋಗ್ತಾ ಯಾರು ಸಿಕ್ಕೊಂಡು ಪಾರ್ಟ್ನರೆಲ್ಲ ಸಿಕ್ಕೊಂಡು ಆರಾಮಲ್ಲಿ ಹೋಗೋದು ಅದೊಂದು ಮಜಾನೇ ಬೇರೆ. ಸಿಂಗಲಾಗಿ ಹೋಗೋದೇ ಬೇರೆ. ಇವಾಗ ಖಾಲಿ ರೋಡ್ ಒಂದು 10-20 ಕಿಲೋಮೀಟರ್ಸ್ ಖಾಲಿ ರೋಡ್ ಅಂತ ಅಂದ್ಕೊಳ್ಳಿ, ಹೊಡಿತಾ ಇದ್ದೀನಿ 20 ಕಿಲೋಮೀಟರ್ಸ್, ಯಾರೂ ಇಲ್ಲ. ನನ್ನ ಗಾಡಿ ಟಾಪ್ ಸ್ಪೀಡ್ ಚೆಕ್ ಮಾಡ್ಬೋದು ಹೊರತು ಮಜಾ ಸಿಗಲ್ಲ. ಅದೇ ಹೋಗ್ತಾ ಇರ್ಬೇಕಾದ್ರೆ ಯಾವನ್ನಾರು ಸಿಗಬೇಕು ಕಾಲೇಜ್ ಹುಡುಗ, ನಾ ಮುಂದೆ ತಾ ಮುಂದೆ ಅಂತ ಅಂದ್ಕೊಂಡು ಹೋಗ್ತಾ ಇರಿದ್ರೆ ಮಜಾನೇ ಬೇರೆ. ನಾವು ಆ ಕಡೆ ಹೋಗ್ಬೇಕಿತ್ತು, ಆ್ಯಕ್ಚುಲಿ ಈ ಕಡೆ ಬಂದಿದ್ದೀವಿ. ಈ ರೋಡು ಎಲ್ಲಿಗೆ ಹೋಗುತ್ತಂತ ಗೊತ್ತಿಲ್ಲ, ಹೋಯ್ತಾರಣ. ಆ್ಯಕ್ಚುಲಿ ಇದು ಇಂಟೀರಿಯಲ್ ರೋಡು, ಬೇಡ ಟರ್ನ್ ನೋಡ್ದು ವಾಪಸ್ ಹೋಗೋಣ ಅಂತ ಅನಿಸುತ್ತೆ. ಹೈವೇ ಸಿಗಲಿ, ಹೈವೇ ಸಿಕ್ಕಿದ್ರೇ ಮಜಾ ಅಲ್ವಾ. ಇನ್ನೇನು ಬಿಡಿ, ಸದ್ಯದಲ್ಲಿ ಒಂದು ಲಾಂಗ್ ಟೂರ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿ ಸಲ ಇದೇ ರೀತಿ ಹೇಳ್ತಾ ಇರ್ತೀನಿ ಡೈರೆಕ್ಟ್. ಬಟ್ ಒಂದೇ ಒಂದು ಸಲನೂ ಎಲ್ಲಿಗೂ ಹೋಗಿಲ್ಲ, ಯಾಕಂದರೆ ಕೆಲವು ಸಿಚುವೇಶನ್ಸ್ಗಳು ಆಗಿರ್ತವೆ. ಆ್ಯಕ್ಚುಲಿ ಇವಾಗ ಮಂಗಳೂರಲ್ಲಿ ತುಂಬ ಸೆಕೆ ಅಂದರೆ ಟೆಂಪರೇಚರ್ ನಿಮಗೆ ರಾತ್ರಿನೇ 36-37 ಇರುತ್ತೆ, ಬೆಳಗ್ಗೆ ಅಂತೂ 39 ಮೇಲೆ ಹೋಗುತ್ತೆ. ಸೆಕೆ ಅಂದರೆ ಇಲ್ಲಿ ಮಂಗಳೂರು ಸೆಕೆ ಅಂದರೆ ಯಾವ ರೀತಿ ಅಂದರೆ ನಿಮಗೆ ಬೆವರು ಕಿತ್ಕೊಂಡಿರುತ್ತೆ. ಅದೇ ನೀವು ಬೇರೆ ಕಡೆ ಹೋಗಿ ಸೆಕೆ ಇರ್ತಾರೆ, ಬಟ್ ಬೆವರು ಅಷ್ಟು ಗೊತ್ತಾಗಲ್ಲ. ಉರಿರುತ್ತೆ ಬಟ್ ಬೆವರು ಬರೋಲ್ಲ. ಇಲ್ಲಿ ಬೀಚ್ ಹತ್ರ ಇರೋದ್ರಿಂದ ನಿಮಗೆ ಜಾಸ್ತಿ ಫೀಲ್ ಅನಿಸುತ್ತೆ. ಲಾಸ್ಟ್ ಟೈಮ್ ನಾನು ಈ ಕಡೆಯಿಂದ ಹೋಗ್ಬೇಕಾದ್ರೆ ಜೋಗ್ ಫಾಲ್ಸ್ಗೆ ಹೋಗ್ತಾ ಇರ್ಬೇಕಾದ್ರೆ ಇನ್ನೊಬ್ಬ ರೈಡರ್ ಸಿಕ್ಕಿದ. ಯಾರಂತ ಪರಿಚಯ ಇರಲಿಲ್ಲ, ಬಟ್ ಹೋಗ್ತಾ ಅದು ರೇಸ್ ಕೊಡ್ಕೊಂಡು ಟೈಮ್ ಪಾಸ್ ಆಗ್ಬೋದು, ಗೊತ್ತೇ ಆಗ್ತಿರ್ಲಿಲ್ಲ. ಹಿಂಗೆಲ್ಲ ಕೊಟ್ಟಿದ್ರೆ ಆಲ್ರೆಡಿ ನಮ್ಮ ಚಿರತೆಗೆ ಪೆಟ್ರೋಲ್ ಹಾಕದೆ ಕೆಲವು ದಿನಗಳೇ ಆಗಿದೆ ಅಂತ ಹೇಳ್ಬೋದು. ನಮ್ಮ ಚಿರತೆಗೆ ಸ್ವಲ್ಪ ಹೊಟ್ಟೆ ತುಂಬಿಸೋಣ.
ಆ್ಯಕ್ಚುಲಿ ನಾವು ಒಂದೊಂದು ಪೆಟ್ರೋಲ್ ಪಂಪಿಗೆ ಹೋಗಿಬಿಟ್ಟು ಪೆಟ್ರೋಲ್ ಹಾಕ್ಬೇಕಾದ್ರೆ ಈ ಪೆಟ್ರೋಲ್ ಪಂಪಲ್ಲಿ ಮೈಲೇಜ್ ಸಿಗೋಲ್ಲ, ಅಲ್ಲಿ ಸಿಗುತ್ತೆ ಅಂತ ಹೇಳ್ತೇವೆ. ಬಟ್ ನಾವು ಹೋಗೋ ಸ್ಪೀಡ್, ಇವಾಗ ಒಂದು ಪೆಟ್ರೋಲ್ ಪಂಪಿಗೆ ನಾವು ಯಾವಾಗಲೂ ಹೋಗ್ತಾ ಇರ್ತೀವಿ, ಅಲ್ಲಿ ನಾವು ಹಾಕ್ಕೊಂಡು ಹೋಗ್ಬೇಕಾದ್ರೆ ನಾವು 60-70 ಸ್ಪೀಡಲ್ಲೇ ಹೋಗ್ತಾ ಇರ್ತೀವಿ. ಆ ಕಾರಣ ಮೈಲೇಜ್ ಸಿಗುತ್ತೆ. ಕೆಲವು ಪೆಟ್ರೋಲ್ ಪಂಪಲ್ಲಿ ನೀವು ಹಾಕ್ಕೊಂಡಿರ್ತೀರ ಪೆಟ್ರೋಲು, ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ನೀವು ಅರ್ಜೆಂಟಲ್ಲಿರೋ ಕಾರಣ ನೀವು ಒಂದು 90, 100, 110 ಸ್ಪೀಡಲ್ಲೇ ಹೋಗ್ತಾ ಇರ್ತೀರ. ಅವಾಗ ನಿಮಗೆ ಮೈಲೇಜ್ ಸ್ವಲ್ಪ ಕಮ್ಮಿ ಸಿಗುತ್ತೆ. ಅವಾಗ ನೀವು ಅಂದ್ಕೊಳ್ತೀರ ನಾವು ಮೊದಲು ಹಾಕುವಲ್ಲೇ ಜಾಸ್ತಿ ಸಿಗ್ತಿತ್ತು ಅಂತ. ಬಟ್ ಮೈಲೇಜ್ ಅಂತ ಬಂದ ಪ್ರಶ್ನೆಗೆ ಆ ರೀತಿ ಬರಲ್ಲ. ಹೋಗೋದು ನೀವು ಸ್ಪೀಡ್ ಮೇಲೆ ಆ್ಯಕ್ಚುಲಿ ಡಿಪೆಂಡ್ ಆಗುತ್ತೆ. ನಾನು ಇಲ್ಲೆಲ್ಲ ಕಳ್ಕೊಂಡೆ ಅಲ್ಲ. ಇಲ್ಲೇ ಇದೆಲ್ಲ ಪೆಟ್ರೋಲ್. ಯಾರೂ ಇಲ್ಲ, ಪೆಟ್ರೋಲ್ ಪಂಪ್ ಖಾಲಿ ಇದೆ. ಒಬ್ಬರು ಇದ್ದಾರೆ. ಐನದೇವೆ ಕೋಲನಾ ನೆಟ್ ಆ್ಯಕ್ಚುಲಿ ನನ್ನ ಕೈದು ಕ್ಲೋಸ್ ಬಿದ್ದಿದೆ. ಬಟ್ ಬಿದ್ದದ್ದು ನೋಡಿದ್ದಾನೆ. ಬಟ್ ಕೇಳುತ್ತಾ ಇಲ್ಲ, ತಿದ್ದುಕೊಡ್ಲಾ ಸರ್, ಇಂಥವರು ಇದ್ದಾರೆ.